ದಳಪತಿ ವಿಜಯ್ ನಿವಾಸದಲ್ಲಿ ಭಾರೀ ಭದ್ರತಾ ಲೋಪ, ನಟನನ್ನೇ ಬೆಚ್ಚಿ ಬೀಳಿಸಿದ 24ರ ಹರೆಯದ ಯುವಕ. ಟಿವಿಕೆ ಪಕ್ಷದ ನಾಯಕ ದಳಪತಿ ವಿಜಯ್ ಅವರ ಮನೆಯಲ್ಲಿಯೇ ಭಾರೀ ಭದ್ರತಾ ಲೋಪ ನಡೆದಿದೆ. ಚೆನ್ನೈನಲ್ಲಿರುವ ವಿಜಯ್ ಅವರ ನಿವಾಸಕ್ಕೆ ಆಗಂತುಕನೊಬ್ಬ ನುಗ್ಗಿರುವ ವಿಷಯ ಶುಕ್ರವಾರ ವರದಿಯಾಗಿದೆ. ವೈ ಶ್ರೇಣಿಯ ಬಿಗಿ ಭದ್ರತೆ ಇರುವ ವಿಜಯ್ ಮನೆಯೊಳಗೆ ಈತ ಪ್ರವೇಶಿಸಿದ್ದೇ ಅಚ್ಚರಿಯ ವಿಷಯ. 2 ದಿನಗಳ ಹಿಂದೆ ಅರುಣ್ ಎಂಬ 24 ವರ್ಷದ ಯುವಕ ಯಾರ ಕಣ್ಣಿಗೂ ಬೀಳದೆ ಮನೆಯ ಪಕ್ಕದಲ್ಲಿದ್ದ ಮರವೊಂದನ್ನ ಹತ್ತಿ ನೇರವಾಗಿ ವಿಜಯ್ ಅವರ ಮನೆಯ ಟೆರೇಸ್ ತಲುಪಿದ್ದಾನೆ. ಸ್ವತಃ ದಳಪತಿ ವಿಜಯ್ ಅವರೇ ತಮ್ಮ ಟೆರೇಸ್ಗೆ ಬಂದಾಗ ಈ ಯುವಕನನ್ನ ನೋಡಿ ದಂಗಾಗಿದ್ದಾರೆ. ಆದರೆ ವಿಜಯ್ ಸ್ವಲ್ಪವೂ ವಿಚಲಿತರಾಗದೆ ಸಮಯ ಪ್ರಜ್ಞೆ ಮೆರೆದು ಆ ಯುವಕನನ್ನ ತಾವೇ ಕೆಳಗೆ ಕರೆತಂದು ತಕ್ಷಣ ನೀಲಾಂಕರೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಯುವಕನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಆತ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಸದ್ಯ ಆತನನ್ನ ಚಿಕಿತ್ಸೆಗಾಗಿ ಕಿಲ್ಪಾಕ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯ ನಂತರ ಬಾಂಬ್ ನಿಷ್ಕ್ರಿಯ ದಳ ಕೂಡ ವಿಜಯ್ ನಿವಾಸಕ್ಕೆ ಭೇಟಿ ನೀಡಿ ಸಂಪೂರ್ಣ ತಪಾಸಣೆ ನಡೆಸಿದೆ. ವಿಜಯ್ಗೆ ವೈ ಕ್ಯಾಟಗರಿ ಭದ್ರತೆ ಇದ್ದರೂ ಓರ್ವ ವ್ಯಕ್ತಿ ಇಷ್ಟು ಸುಲಭವಾಗಿ ಮನೆಯ ಟೆರೇಸ್ ತಲುಪಿದ್ದು ಹೇಗೆ? ಇದು ಭದ್ರತಾ ಸಿಬ್ಬಂದಿಯ ನಿರ್ಲಕ್ಷ್ಯವ? ಸದ್ಯ ಪೊಲೀಸರು ಈ ಬಗ್ಗೆ ತನಿಖೆ ಮುಂದುವರಿಸಿದ್ದಾರೆ. ತಮಿಳು ಸೂಪರ್ ಸ್ಟಾರ್ ವಿಜಯ್ ಅವರು ಇತ್ತೀಚೆಗಷ್ಟೇ ಟಿವಿಕೆ ಪಕ್ಷ ಸ್ಥಾಪಿಸಿ ರಾಜಕೀಯಕ್ಕೆ ಬಂದಿದ್ದಾರೆ. 2026ರ ಬಳಿಕ ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವುದಾಗಿ ಹೇಳಿದ್ದಾರೆ. ಈ ಸಮಯದಲ್ಲಿ ಇಂತಹ ಘಟನೆ ನಡೆದಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ.